ಮತ್ತೊಮ್ಮೆ ಎಲ್ಲರಿಗೂ ಅಮ್ಮನ ರುಚಿಗೆ ಸ್ವಾಗತ. ಇವತ್ತು ನಾನು ಹೋಟೆಲ್ನಲ್ಲಿ ಸಿಗುವಂಥ ಉದ್ದಿನ ವಡೆ ರೆಸಿಪಿ ಹೇಳ್ಕೊಡ್ತಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಗ್ಲಾಸು ಉದ್ದಿನ ಬೇಳೆ ತೊಗೊತಿದ್ದೀನಿ. ಇದನ್ನು ಒಂದು ಬಟ್ಲದೊಳಗೆ ಹಾಕ್ಕೋತಿದ್ದೀನಿ. ಇದನ್ನು ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ತೊಗೊತಾ ಇದ್ದೀನಿ. ಅಕ್ಕಿ ಹಾಕೋದ್ರಿಂದ ನಿಮಗೆ ಉದ್ದಿನ ವಡೆ ತುಂಬ ಗರಿ ಗರಿಯಾಗಿ ಬರುತ್ತೆ. ಸೊ ನೀವು ಹೋಟ್ಲಲ್ಲಿ ತಿಂತೀರಲ್ಲ, ಅದೇ ವಿಧಾನವಾಗಿ ನೀವು ಇದನ್ನು ಟ್ರೈ ಮಾಡ್ಬೋದು. ಹಾಗೆ ಅದೇ ಥರನೇ ನಿಮಗೆ ಟೇಸ್ಟು ಸಿಗುತ್ತೆ. ಇದನ್ನೊಂದು ಸರಿ ಟ್ರೈ ಮಾಡಿ ನೋಡಿ. ಸೊ ನಾನೀಗ ನೆನೆಸಿದ್ದೆ ಆ ಉದ್ದಿನಬೇಳೆ, ನಾನು ಒಂದು 2 ಅವರ್ ನೆನೆಸಿದ್ದೀನಿ. ಸೊ 2 to 3 ಅವರ್ಸ್ ನೆನೆಸಿದ್ರೆ ಸಾಕು ಉದ್ದಿನಬೇಳೆ. ಇದನ್ನು ನಾವು ಈಗ ಒಂದು ಮಿಕ್ಸಿ ಜಾರಿಗೆ ತೊಗೊತಾ ಇದ್ದೀನಿ ಇಲ್ಲಿ. ಸೊ ಇದಕ್ಕೆ ನಾನು ಸ್ವಲ್ಪ ಮೆಣಸು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಒಂದು 4ರಿಂದ 5 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ಮೆಣಸಿನ್ಕಾಯಿ ಏನಕ್ಕಪ್ಪ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಅಂತಂದರೆ, ಈಗ ಮಕ್ಕಳು ತಿನ್ನೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಸೊ ಅದನ್ನೆಲ್ಲ ಆರಿಸಿ ಇಡ್ತಾರೆ. ಹಂಗಾಗಿ ಬಾಯಿಗೆ ಸಿಗಬಾರ್ದು ಅಂತ ನಾನು ಇಲ್ಲೇ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟು, ಅದು ಆಪ್ಷನಲ್ ನಿಮಗೆ. ಎಲ್ಲ ಹಾಕಿ ನಾನೀಗ ರುಬ್ಕೋತಾ ಇದ್ದೀನಿ. ಸೊ ಇದನ್ನು ರುಬ್ಬೋ ಟೈಮಲ್ಲಿ ಮೇನು ನಿಮಗೆ ನಾವು ಮಿಕ್ಸಿ ಏನಿರುತ್ತಲ್ವ ಅದನ್ನು ಫುಲ್ಲಾಗಿ ನೀವು ಬಿಸಿ ಮಾಡ್ಕೊಂಡು ರುಬ್ಬಾರ್ದು. ನೋಡಿ, ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾನು. ಇದನ್ನು ರುಬ್ಬೋದು ನೀವು ಹೆಂಗೆ ರುಬ್ಬಬೇಕು ಅಂದರೆ ಆಫ್ ಆನ್ ಈ ಥರ ಮಾಡ್ಕೊತಾನೆ ರುಬ್ಬಬೇಕು. ಯಾವುದೇ ಕಾರಣಕ್ಕೂ ಮಿಕ್ಸಿ ಜಾರು ಹೀಟ್ ಆಗಬಾರ್ದು. ಈಗ ಹೀಟ್ ಆಗ್ತಾಯಿದೆ ಅಂತಂದಾಗ ಆಫ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ಮತ್ತೆ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೋಡಿ, ಈ ಥರ ನನಗೆ ಕೈಗೆ ಅಂಟಬಾರ್ದು ಹಿಟ್ಟು, ಅಂದರೆ ನೀರಲ್ಲಿ ಎತ್ಕೊಂಡು ನಾವು ಮುಟ್ಟಿದ್ರೆ ಕೈಗೆ ಅಂಟಬಾರ್ದು. ಸೊ ಆ ಥರ ಆದಮೇಲೆ ಇದನ್ನು ಒಂದು ಬಟ್ಲಿಗೆ ತೊಗೊಂಡ್ಬಿಡ್ತಾ ಇದ್ದೀನಿ ನಾನು ಮತ್ತೆ. ಸೊ ಇದನ್ನು ತೆಗೆದುಬಿಟ್ಟು ನಾನು ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ನಾನು ಇದನ್ನು ಫ್ರಿಜ್ಜಿಂದ ಹೊರಗೆ ತೆಗೆದುಬಿಟ್ಟು ಇದಕ್ಕೆ ಈಗ ಒಂದು ಅರ್ಧ ಸ್ಪೂನಷ್ಟು ಮತ್ತು ಇನ್ನೊಂದು ಚೂರು ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ನಾನು ಸೋಡಾ ಇಲ್ಲಿ ಹಾಕ್ತಾ ಇರೋದು. ನಾನು ಸೋಡಾ ಇಲ್ಲಿ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ನಾನು ಯಾವುದೇ ಅಡುಗೆಗೂ ನಾನು ಜಾಸ್ತಿ ಸೋಡಾ ಯೂಸ್ ಮಾಡಲ್ಲ. ಸೊ ನೀವು ಅಷ್ಟೇ. ಈಗ ಇಷ್ಟು ನೋಡಿ, ಒಂದು 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಕಾಣಿಸ್ತಿದೆ ಅಲ್ಲ ನಿಮಗೆ? ಸೊ ಇಷ್ಟೇ ಹಾಕ್ತಾಯಿದ್ದೀನಿ. ಈಗ ನಾನು ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ನೀವು ಎಷ್ಟು ಬೀಟ್ ಮಾಡ್ತೀರಲ್ಲ ಆವಾಗ ಉದ್ದಿನ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಮಾಡೋ ವಡೆಯದರಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ನಮಗೆ ಬೀಟ್ ಮಾಡೋದು. ಸೊ ಇದೇ ಥರ ನೀವು ಬೀಟ್ ಮಾಡಿದ್ರೆ ನಿಮಗೆ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಪ್ಲಸ್ ಹಾಗೆ ತುಂಬ ಮೆತ್ತಗೆ ಆಮೇಲೆ ಟೇಸ್ಟಿಯಾಗಿ ಉದ್ದಿನ ವಡೆ ಬರುತ್ತೆ. ಸೊ ಈಗ ಇದು ಚೆನ್ನಾಗಿ ನಾನು ಬೀಟ್ ಮಾಡಿ ನೋಡಿ, ಈಗ ಹೆಚ್ಚಿಟ್ಕೊಂಡಿದ್ದೆ ಒಂದು ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಇವೆರಡನ್ನೂ ಹಾಕಿ ಮತ್ತೆ ಇನ್ನೊಂದು ಸರಿ ಬೀಟ್ ಮಾಡ್ತಾಯಿದ್ದೀನಿ. ಈ ಬೀಟ್ ಮಾಡೋದು ನೀವು ಎಷ್ಟು ಬೀಟ್ ಮಾಡ್ತೀರೋ ಅಷ್ಟು ವಡೆ ಅಷ್ಟು ಸಾಫ್ಟಾಗಿ ಬರುತ್ತೆ. ಆ್ಯಕ್ಚುಲಿ ಹೋಟೆಲಲ್ಲೆಲ್ಲ ಇದೇ ಥರನೇ ಮಾಡೋದು. ಸೊ ನಾನು ಮನೇಲಿ ಇದೇ ಥರನೇ ಟ್ರೈ ಮಾಡ್ತಿರ್ತೀನಿ. ಮನೇಲಿ ಯಾವಾಗ ಮಾಡಿದ್ರೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಈ ಥರ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆನ ಇಟ್ಕೋತಾ ಇದ್ದೀನಿ. ಇದಕ್ಕೆ ನಾನು ಎಣ್ಣೆನೂ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಕ್ಕೆ ಹಾಕ್ಬಿಟ್ಟು ಈಗ ನಾವೀಗ ಒಂದು ಪೇಪರ್ ಥರ, ಅಂದರೆ ಒಂದು ಶೀಟ್ ಇರುತ್ತೆ ಗೊತ್ತಾ, ಪ್ಲಾಸ್ಟಿಕ್ ಶೀಟು, ಮ್ಯಾಗಿದು ಅಥವಾ ಪ್ಲೇನ್ ಶೀಟು ಯಾವುದೋ ಒಂದು ತೊಗೊಂಡ್ಬಿಟ್ಟು ಅದಕ್ಕೆ ನೋಡಿ ಈ ಥರ ನಾನು ಹಿಟ್ಟು ಹಾಕ್ಕೊಂಡು ತೂತು ಮಾಡ್ಕೊತಾ ಇದ್ದೀನಿ. ಇದನ್ನು ಈಗ ಎಣ್ಣೆಗೆ ಬಿಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಕೈಯಲ್ಲೇ ಹಾಕಿದ್ರೂ ಬರುತ್ತೆ, ಬಟ್ ನಾನು ನಿಮಗೆ ತೋರಿಸೋ ಸಲುವಾಗಿ ನಾನು ಇಲ್ಲಿ ಈ ಪೇಪರ್ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಕೈಯಲ್ಲೇ ಯೂಸ್ ಮಾಡ್ತೀನಿ, ನಾನು ಯಾವ ಪೇಪರು ಯೂಸ್ ಮಾಡಲ್ಲ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನಗೊಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಕಮೆಂಟನ್ನು ತಿಳಿಸಿ. ಸೊ ನಾನು ಮಾಡೋ ಥರನೇ ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲೂ ಉದ್ದಿನ ವಡೆ, ಅಂದರೆ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಉದ್ದಿನ ವಡೆ ಮನೆಯಲ್ಲೇ ಈಗ ಸುಲಭವಾಗಿ ನೀವು ಮಾಡ್ಕೋಬೋದು. ಆಮೇಲೆ ಇದನ್ನು ಎಣ್ಣೆನೂ ಇರಲ್ಲ, ಜಾಸ್ತಿ ನಿಮಗೆ ಎಣ್ಣೆ ಎಣ್ಣೆ ಹಿಡಿಯಲ್ಲ ವಡೆಗೆ. ಏನಂದರೆ ಮೇನು ನಾನು ಹೇಳಿದ್ನಲ್ಲ, ನಾವು ಎಷ್ಟು ಬೀಟ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಉದ್ದಿನ ವಡೆ ಬರುತ್ತೆ. ನೀವು ಒಂದ್ಸರಿ ನಾನು ತೋರಿಸ್ಕೊಟ್ಟಂಗೆ ಟ್ರೈ ಮಾಡಿ ನೋಡಿ. ನನಗೆ ಆ್ಯಕ್ಚುಲಿ ಕುಕ್ಕಿಂಗ್ ಪ್ಯಾಷನ್ನು. ಸೊ ಹಾಗಾಗಿ ನಾನು ಪ್ರತಿಯೊಂದೂ ಇಷ್ಟಪಟ್ಟು ಮಾಡ್ತೀನಿ.
ನೀವು ಅಷ್ಟೇ, ಎಲ್ಲ ಹೆಣ್ಮಕ್ಳು ಇಷ್ಟಪಟ್ಟು ಮಾಡೋದು ಅಂತ ಗೊತ್ತು. ಬಟ್ ಕೆಲವರಿಗೆ ಕೆಲವೊಂದು ಹಾಬಿ ಇರುತ್ತೆ. ಸೊ ನನಗೆ ಇದು ಭಾಳ ತುಂಬ ಅಂದರೆ ತುಂಬ ಇಷ್ಟವಾಗಿ ಮಾಡುವಂಥ ಒಂದು ಹಾಬಿ. ಸೊ ಈಗ ವಡೆ ರೆಡಿಯಾಗಿದೆ ನೋಡಿ. ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ತೊಗೊತಾ ಇದ್ದೀನಿ. ಈಗ ಮತ್ತೆ ಒಮ್ಮೆ ನಿಮಗೆ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾನು ಹಾಕ್ತಾ ಇರೋದು ವಡೆ ಅಂತ. ನೋಡಿ, ಈ ಥರ ಒಂದು ಪೇಪರಲ್ಲಿ ತೊಗೊಂಡು ಇದಕ್ಕೆ ಹೋಲ್ ಈ ಥರ ಮಾಡಿ ಇದನ್ನು ಕೈಗೆ ತೊಗೊಂಡು ನಾನು ಇಲ್ಲಿ ಎಣ್ಣೆಗೆ ಬಿಡ್ತಾಯಿದ್ದೀನಿ. ಇದೇ ಥರನೇ ನೋಡಿ, ಈ ಥರ. ಸೊ ಈ ಥರ ನೀವು ಮಾಡಿ ಬಿಡೋದ್ರಿಂದ ನಿಮಗೆ ವಡೆ ತುಂಬ ಚೆನ್ನಾಗಿ ರೌಂಡಾಗಿ ಒಂದೇ ಶೇಪಲ್ಲಿ ಬರುತ್ತೆ. ನಾನಿಲ್ಲಿ ನಿಮಗೆ ತೋರಿಸೋ ಸಲುವಾಗಿ ನಾನು ಎರಡೇ ಮಾಡಿರೋದು. ಆಮೇಲೆಲ್ಲ ನಾನು ಕೈಯಲ್ಲೇ ಹಾಕಿರೋದು. ಸೊ ನೋಡಿ, ನಾನು ಹಿಂಗೆ ಎತ್ತಿದ ತಕ್ಷಣ ಆ ಕಡ್ಡಿಯಿಂದನೇ ವಡೆ ಎದ್ದು ಬರ್ತಾಯಿದೆ ಎಣ್ಣೆಯಿಂದ. ಸೊ ಇಲ್ಲಿ ನೀವು ಗಮನಿಸ್ಬೋದು, ನಾನು ಸೋಡಾ ಪುಡಿ ತುಂಬ ಕಮ್ಮಿ ಹಾಕಿದ್ದೀನಿ, ಓಕೆನಾ. ಸೊ ನೀವು ಸೋಡಾ ಪುಡಿ ಹಾಕಿದ್ರೆ ಜಾಸ್ತಿ ಎಣ್ಣೆಗೆ ತುಂಬ ಹೀರ್ಕೊಳ್ಳುತ್ತೆ. ನೋಡಿ, ಈಗ ನಮ್ಮ ವಡೆ ರೆಡಿಯಾಗಿದೆ. ನೋಡ್ಬೋದು ನೀವು ಯಾವ ಥರ ನನಗೆ ವಡೆ ಬಂದಿದೆ ಅಂತ. ಇಷ್ಟೇ ಸುಲಭವಾಗಿ ನೀವು ಮನೆಯಲ್ಲಿ ಹೆಂಗೆ ಮಾಡ್ಕೋಬೋದು ಅಂತ ಗೊತ್ತಾಯ್ತಲ್ವಾ. ಸೊ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ, ವಡೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ವಡೆ ಬಂದಿದೆ. ಮತ್ತೆ ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.